ಅಂತಿಂತ ಲೋಡು ಆಗ್ತಾ ಬಂತು. ಹೈಟ್ ಬರುತ್ತಂತೆ. ಹಳ್ಳಿ ರೋಡಲ್ಲಿದ್ದೀನಿ. ಇಲ್ಲಿ ಕೆರೆಗಟ್ಟೆ ಹೆಸರು ಬಂದಿರೋದು ಯಾಕಂದರೆ ಇಲ್ಲಿ ನೋಡಿ ದೊಡ್ಡ ಕೆರೆ ಕಾಣ್ತಾ ಇದೆಯಾ, ಹಂಗಾಗಿ ಕೆರೆಗಟ್ಟೆ ಅಂತ ಹೆಸರು ಬಂದಿರ್ಬೇಕು ಮೋಸ್ಟ್ಲಿ. ಇಲ್ಲಿ ಜನಗಳು ಸಾಕಾಗಲ್ಲ ಅಂತೇಳಿ ದನಗಳು ಬರ್ತಾ ಇದೆ ನೋಡಿ. ಅಯ್ಯಪ್ಪ, ಇದು ಹೋಗ್ಬೇಕಂದ್ರೆ ತುಂಬಾ ಗೊತ್ತಾಗುತ್ತೆ. ಹೋಗ್ಲಿ ಹೋಗ್ಲಿ ಹೋಗ್ಲಿ, ಮುಂದಕ್ಕೆ ಹೋಗ್ಲಿ ಅಣ್ಣ, ಮುಂದಕ್ಕೆ ಹೋಗ್ಲಿ. ಅಯ್ಯಯ್ಯಯ್ಯೋ, ಜಸ್ಟ್ ಮಿಸ್. ಆ ಕಡೆ ತೆಗೆಯೋದ ಈ ಕಡೆ ತೆಗೆಯೋದ ಯಾವ್ದು ಗೊತ್ತಿಲ್ಲ. ಮೇಲ್ಗಡೆಯಿಂದ ಟ್ರೈನ್ ಹೋಗುತ್ತೆ, ಕೆಳಗಡೆಯಿಂದ ನಾವು ಹೋಗೋದು ನೋಡಿ. ಟ್ರೈನ್ ಮೇಲ್ಗಡೆಯಿಂದ ಹೋಗ್ತಾ ಇದೆ, ಸ್ಪೀಡಾಗಿ ಹೋಗ್ತಾ ಇದೆಯಲ್ಲ ಟ್ರೈನು. ನಮ್ಮ ಪುತ್ತೂರು ಮೈನ್ ಹೃದಯ ಭಾಗ ಅಂತ ಹೇಳ್ತೀವಿ. ಇದು ಹೃದಯ ಭಾಗ. ಪಕ್ಕದಲ್ಲಿ ಚರ್ಚು, ಈ ಕಡೆ ಲೆಫ್ಟ್ ಸೈಡಲ್ಲಿ ಬಸ್ ಸ್ಟ್ಯಾಂಡು, ಮಧ್ಯದಲ್ಲಿ ನಮ್ಮ ಗಾದಿ ತಾತನ ಕಟ್ಟೆ. ಯಾವ ಥರ ಇದೆ ಅನ್ಲೋಡಿಗೆ ಹೋಗುವಂಥ ಪಾಯಿಂಟು, ಸಖತ್ತಾಗಿದೆ ಮಾತ್ರ. ಯಾವ ಥರ ಫೀಲ್ ಆಗುತ್ತೆ ಇದನ್ನು ನೋಡ್ಬೇಕಾದ್ರೆ ನಿಮಗೆ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ. ಇದು ಎಲ್ಲಪ್ಪ ಅಂದರೆ ವಿನಾಯಕ ಟ್ರಾನ್ಸ್ಪೋರ್ಟ್, ಶಿವಮೊಗ್ಗದ ಹತ್ರ. ಭಾರತ್ ಬೆನ್ಸ್ ಶೋರೂಮ್ ಇದೆಯಲ್ಲ, ಅದ್ರ ಒಪ್ಪೋಸಿಟು. ಇಲ್ಲೇ ಪಾರ್ಕಿಂಗು. ನಾನು ಬಂದಿರೋದು ಸಾಗರದಿಂದ MT ಬಂದು ವಿನಾಯಕ ಟ್ರಾನ್ಸ್ಪೋರ್ಟಿಂದ ಒಂದು ಲೋಡ್ ಸೆಟ್ ಆಯಿತು ನನಗೆ ಕಾಸರಗೋಡಿಗೆ, ಪುನಃ ಕಾಸರಗೋಡಿಗೆ. ಅದಕ್ಕೆ ಆಫೀಸಲ್ಲಿ ಹೋಗಿ ಇವಾಗ ಎಲ್ಲ ಮಾತುಕತೆ ಆಗಿ ಇವಾಗ ಡಾಕ್ಯುಮೆಂಟ್ಸ್ ಕೊಡಬೇಕು ಅವರಿಗೆ. ಅದನ್ನು ತೋರಿಸಿ ಆಮೇಲೆ ಚೀಟಿ ತೊಗೊಂಡು ಇಲ್ಲಿಂದ 60 ಕಿಲೋಮೀಟರ್ ಇದೆ ಲೋಡಿಂಗ್ ಪಾಯಿಂಟಿಗೆ. ಅಲ್ಲಿ ಹೋಗು. ನಮ್ಮ ಗಾಡಿಯಲ್ಲಿದೆ ನೋಡಿ, ಇದೇ ವಿನಾಯಕ ಟ್ರಾನ್ಸ್ಪೋರ್ಟ್ ಶಿವಮೊಗ್ಗ, ಶ್ರೀ ವಿನಾಯಕ ಟ್ರಾನ್ಸ್ಪೋರ್ಟ್. ಕರೆಕ್ಟ್. ಇವ್ರಿಗೆ 4,000 ಕೊಡ್ಬೇಕಲ್ಲ. ನನಗೆ ಲೋಡೆಲ್ಲ ಸೆಟ್ ಆಯ್ತಲ್ಲ. ಇವಾಗ ನೈಟ್ ಆಫೀಸ್ ಹತ್ರ ಬಿಟ್ಟೆ, ಬೆಳಿಗ್ಗೆ ಜಾವ ಲೋಡು. ಅದಕ್ಕೆ ಲೊಕೇಶನ್ ಕೊಟ್ಟವ್ರು 60 ಕಿಲೋಮೀಟರ್ ಇಲ್ಲಿಂದ. ಆ ಲೊಕೇಶನ್ಗೆ ಹೋಗಬೇಕು. ಅದು ಕೆರೆಗಟ್ಟೆಯಲ್ಲಿ ಲೋಡಿಂಗ್ ಪಾಯಿಂಟು. ಶಿವಮೊಗ್ಗದಿಂದ ಹೊರಟಿದ್ದೀನಿ. ಚನ್ನಗಿರಿ ರೋಡಲ್ಲಿ ಫ್ಲೈಓವರ್, ಈ ಫ್ಲೈಓವರ್ ಮೇಲೆ ಹತ್ತಬೇಕು ನಾನು. ಅದು ಹೋಗಿ ಚನ್ನಗಿರಿ ರೋಡಲ್ಲಿ ಹೋಗೋದು. ನಾನು ಲೋಡಿಂಗ್ ಪಾಯಿಂಟ್ ಕೆರೆಗಟ್ಟೆ ಚನ್ನಗಿರಿ ಪಾಸ್ ಆಗಿ ಮುಂದಕ್ಕೆ ಹೋಗ್ಬೋದು. ಫ್ಲೈಓವರ್ ಹೆಂಗೆ ಮಾಡೋರು ನೋಡಿ ಶಿವಮೊಗ್ಗದಲ್ಲಿ, ಸಖತ್ತಾಗಿದೆಯಲ್ಲ ಫ್ಲೈಓವರ್. ಈ ಫ್ಲೈಓವರ್ ಹತ್ತಬೇಕಾದ್ರೆ ನನಗೊಂದ್ಸಲ ಮುಂಬೈಯಲ್ಲಿ ಫ್ಲೈಓವರ್ ಹತ್ತಂಗೆ ಆಯಿತು. ಮುಂಬೈಯಲ್ಲಿ ಈ ಥರ ರೌಂಡಾಗಿ ಒಂದು ಫ್ಲೈಓವರ್ ಇದೆ. ಆ ಫ್ಲೈಓವರಲ್ಲಿ ಹೋದಂಥ ಫೀಲಿಂಗ್ ಆಗ್ತಾ ಉಂಟು ನೋಡಿ. ಇದೇ ಥರ ವಾವ್, ಸೂಪರ್ ಇದೆ ಮತ್ತು ಫ್ಲೈಓವರ್. ಹಿಂಗೆ ಹೋಗಿ ನೇರ ಈ ಫ್ಲೈಓವರಲ್ಲಿ ಹೋಗ್ಬೇಕು. ಇಲ್ಲಿಗೆ ಫ್ಲೈಓವರ್ ಎಂಡ್ ಆಯಿತು ನೋಡಿ. ಒಂದು ರೌಂಡ್ ಹೊಡೆದು ಬರೋದು. ಸಖತ್ತಾಗಿದೆ ಫ್ಲೈಓವರ್ ಮಾತ್ರ. ಟ್ರಾಫಿಕ್ ಆಗಲ್ಲ, ಏನೂ ಆಗಲ್ಲ. ಈ ಥರ ಸಿಟಿಯಲ್ಲೆಲ್ಲ ಫ್ಲೈಓವರ್ ಕೊಟ್ಟರೆ ಆರಾಮಾಗಿ ಹೋಗ್ಬೋದು. ನಮ್ಮ ಲೋಡಿಂಗ್ ಪಾಯಿಂಟು ಬಂದು ಮುಟ್ಟಿದ್ವಿ. ಅಷ್ಟರಲ್ಲಿ ಹೇಳಿದ್ರು ಇಲ್ಲಿ ಪೆಟ್ರೋಲ್ ಪಂಪ್ ಹತ್ರ ಗಾಡಿ ಸೈಡ್ ಹಾಕಿ 4 ಗಂಟೆಗೆ ಬರ್ತೀನಿ ಅಂತ ಹೇಳಿ ನೋಡಿ. ಪಾಪ ಅವರು ಪೆಟ್ರೋಲ್ ಪಂಪ್ ಎಲ್ಲಿಂದ ನಾನು ಹೋಗ್ಬೇಕಾದ್ರೆ ನೋಡಿಲ್ಲ. ಪಾಪ ಈ ಬೈಕ್ ಅವರು ಒಬ್ಬರು ನನಗೆ ಹೇಳಿದ್ರು ಸ್ವಲ್ಪ ಮುಂದೆ ಅಂತ ಹೇಳಿ ಪೆಟ್ರೋಲ್ ಪಂಪ್. ಹಾಗೆ ನ್ಯೂಟರ್ನ್ ಮಾಡಿಕೊಂಡು ಪೆಟ್ರೋಲ್ ಪಂಪ್ ಹತ್ರ ಬರ್ತಾ ಇದ್ದೀನಿ. ಲೈಟ್ ಕಾಣುತ್ತೆ, ಇಲ್ಲೇ ಪೆಟ್ರೋಲ್ ಪಂಪ್ ಅಂತ ಹೇಳಿದ್ರು. ಇದೆಲ್ಲ ಪೆಟ್ರೋಲ್ ಪಂಪು, ಇದೆಲ್ಲ ಮುಂದೆ ಪೆಟ್ರೋಲ್ ಪಂಪ್ ಇರಬೇಕು. ಅಲ್ಲಿ ಹಾಕ್ತೀನಿ. ಬೆಳಿಗ್ಗೆ 4 ಗಂಟೆಗೆ ಬರ್ತಾರಂತೆ ಲೋಡಿಗೆ. ತರಿಸ್ಕೊಳ್ತೇವೆ ಅಂತ ಹೇಳಿದ್ರು. ಪೆಟ್ರೋಲ್ ಪಂಪ್ ಇದೆ, ಇಲ್ಲೇ ಪೆಟ್ರೋಲ್ ಪಂಪ್ ಹತ್ರ ಗಾಡಿ ಸೈಡ್ ಹಾಕೋಣ ನೋಡಿ. ಸರ್ ಥ್ಯಾಂಕ್ಸ್ ಅಣ್ಣ. ಬೆಳಿಗ್ಗೆ 4 ಗಂಟೆ ಬಿಟ್ಟು 5 ಕಾಲ ಆಯಿತು. ಇವಾಗ ಕರ್ಕೊಂಡು ಹೋಗ್ತಾರೆ ಪಾರ್ಟಿ. 4 ಗಂಟೆ ಬರ್ತಾರೆ ಹೇಳಿ ಫೋನ್ ಹಚ್ಚಿದ್ದಾರೆ. ಫೋನ್ ರಿಂಗ್ ಆಗಿ ಅದು ಗೊತ್ತೇ ಆಗಿಲ್ಲ. ಇವಾಗ 5 ಕಾಲಕ್ಕೆ ಬಂದು ಕರ್ಕೊಂಡು ಹೋಗ್ತಾರೆ. ಹಿಂದ್ಗಡೆ ಬೈಕಲ್ಲಿ ಹೋಗ್ತಿದ್ದಾರೆ, ನಾವು ಹಿಂದ್ಗಡೆ ಗಾಡಿ ತಗೊಂಡು ಹೋಗ್ತಾ ಇದ್ದೀವಿ ಲೋಡಿಂಗ್ ಪಾಯಿಂಟಿಗೆ. ಇದುವೇ ಲೋಡಿಂಗು ಗಾಡಿಯಲ್ಲಿದೆ. ಇಲ್ಲಿಂದ ಕ್ರಾಸಿಂಗ್ ಮಾಡ್ತಾರೆ ಮತ್ತು ಇಲ್ಲಿ ಕೆಳಗಡೆ ಇದನ್ನೆಲ್ಲ ಲೋಡ್ ಮಾಡ್ತಾರೆ. ಎಲ್ಲಿ ನಿಲ್ಲಿಸ್ತಾರೆ ಗೊತ್ತಿಲ್ಲ. ಹಿಂಗೆ ಹೋಗಿ ಲೋಡಿಂಗ್ ಚಾಲು. ಇಲ್ಲೇ ಲೋಡಿಂಗ್ ಆಗೋದು. ಚಳಿಯಲ್ಲಿ ಮಾತ್ರ ಹೊರಗಡೆ ನಿಲ್ಲಕ್ಕಾಗ್ತಾಯಿಲ್ಲ. ಇವ್ರು ಹೆಂಗೆ ಲೋಡ್ ಮಾಡ್ತಾರೆ ಗೊತ್ತಿಲ್ಲಪ್ಪ. ಅಂತಿಂತ ಲೋಡು ಆಗ್ತಾ ಬಂತು. ಹೈಟ್ ಬರುತ್ತಂತೆ. ಹಳ್ಳಿ ರೋಡಲ್ಲಿದ್ದೀನಿ. ಇಲ್ಲೇ ಇವಾಗಲೇ ಬೆಳಿಗ್ಗೆನೇ ಬೈಗಳೆಲ್ಲ ತಿನ್ನಬೇಕಾಗತ್ತೆ. ಯಾಕಂದರೆ ಲೋಡ್ ಮಾಡೋದು ಇವರು, ಬೈಗಳ ತಿನ್ನೋದು ನಾವು ಅಂತ ಹೇಳ್ದಂಗೆ ಇರುತ್ತೆ. ಅದೊಂದು ಆ ಥರದ್ದು ಎಲ್ಲ ಜನಗಳು ಒಂದೇ ಥರ ಇರಲ್ಲಲ್ಲ. ಏನು ಅವ್ರ ಗಾಡಿ ಹೋಗಿಲ್ಲ ಅಂದರೆ ಬೈಗಳು ಈ ಥರ ರಸ್ತೆಯಲ್ಲಿ ಲೋಡ್ ಮಾಡೋದು ಸಮಸ್ಯೆನೇ. ಏನು ಮಾಡೋದು, ಪಾರ್ಟಿ ಇಡೋ ಅಂತ ಹೇಳಿದ್ರೆ ನಾವು ಇಡಲೇಬೇಕಾಗತ್ತೆ.
ಇದಕ್ಕೆ ಮುಂಚೆನೇ ರಸ್ತೆಯಲ್ಲಿ ಲೋಡ್ ಮಾಡಿದಾಗ ಯಾವಾಗಲೂ ಇದೇ ಥರ ಸಮಸ್ಯೆ ಆಗುತ್ತೇ ಇರುತ್ತೆ. ಯಾವುದಾದ್ರೂ ಒಂದು ಸಮಸ್ಯೆ ಕಾಡ್ತಾನೆ ಇರುತ್ತೆ ಈ ರಸ್ತೆಯಲ್ಲಿ ಇಟ್ಟು ಲೋಡ್ ಮಾಡಬೇಕಾದ್ರೆ. ನಾವು ಲೋಡ್ ಮಾಡಿ ಹೊರಟಿವಿ. ಇನ್ನು ಏನಿದ್ರು ಯಾವ ರೂಟಲ್ಲಿ ಹೋಗೋದಂತ ಇನ್ನೂ ತೀರ್ಮಾನ ಮಾಡಿಲ್ಲ. 2 ರೂಟ್ ಇದೆ, ಚಿಕ್ಕಮಂಗ್ಳೂರಾಗಿ ಹೋಗೋದ ನೋಡಬೇಕು. ಫುಲ್ ಹೈಟ್ ಲೋಡ್ ಆಗಿದೆ ನನ್ನ ಗಾಡಿ, ಫುಲ್ ಹೈಟ್ ಲೋಡು ಕಾಣ್ತಾ ಇದ್ದೀನಿ. ಫುಲ್ ಹಾಳೆ ತಟ್ಟೆ ಲೋಡು ಎಷ್ಟು ಹೈಟ್ ಆಗಿದೆ, ಎಷ್ಟು ಹೈಟ್ ಲೋಡ್ ನೋಡಿ. ಇಲ್ಲಿಗೆ ಕೆರೆಗಟ್ಟೆ ಹೆಸರು ಬಂದಿರೋದು ಯಾಕಂದರೆ ಇಲ್ಲಿ ನೋಡಿ ದೊಡ್ಡ ಕೆರೆ ಕಾಣ್ತಾ ಇದೆಯಾ, ಹಂಗಾಗಿ ಕೆರೆಗಟ್ಟೆ ಅಂತ ಹೆಸರು ಬಂದಿರ್ಬೇಕು ಮೋಸ್ಟ್ಲಿ. ನೋಡಿ ಎಷ್ಟು ದೊಡ್ಡ ಕೆರೆ ಅಂದರೆ ಸೈಡಿಗೆ ಕಾಣ್ತಾ ಇದೆ ದೊಡ್ಡ ಕೆರೆ. ಒಂದು 2 ಕಿಲೋಮೀಟ್ರ್ ಬಂದರೂ ಈ ಕೆರೆ ಮುಗ್ದಿಲ್ಲ, ಇನ್ನೂ ಕೆರೆ ಇದೆ ನೋಡಿ ಕಾಣ್ತಾ ಇದೆಯಾ. ಇದು ಆ ತುದಿಯಿಂದ ಈ ತುದಿವರೆಗೂ ಫುಲ್ ಕೆರೆ. ಕೆರೆಯಲ್ಲಿ ಮಾತ್ರ ನೀರು ಫುಲ್ಲಾಗಿದೆ. ನೋಡಬೇಕಾದ್ರೆ ದೂರದಿಂದ ನೋಡಬೇಕಾದ್ರೆ ಒಂದು ಸಮುದ್ರ ಥರ ಫೀಲ್ ಆಗ್ತಾ ಇದೆ. ಇದು ಕೆರೆಗಟ್ಟೆ ಚನ್ನಗಿರಿ ರೋಡ್. ಚನ್ನಗಿರಿಯಿಂದ ನೇರವಾಗಿ ಕೆರೆಗಟ್ಟೆ ಆಗಿ ಕೆರೆಗಟ್ಟೆಯಿಂದ ದಾವಣಗೆರೆ ಹೋಗುತ್ತೆ ಈ ರಸ್ತೆ. ಅಲ್ಲಿ ಲೋಡ್ ಆಗಿರೋದು ಕೆರೆಗಟ್ಟೆ ಹತ್ರ. ಕೆರೆಗಟ್ಟೆ ಒಂದು ಹಳ್ಳಿಯಲ್ಲಿ ಲೋಡ್ ಆಗಿರೋದು, ಅಲ್ಲಿಂದ ಲೋಡ್ ಮಾಡ್ಕೊಂಡು ಇವಾಗ ಕಾಸರಗೋಡು ಕಡೆಗೆ ನನ್ನ ಪಯಣ ಕಾಸರಗೋಡಿಗೆ ಅಂತೇಳಿ ನಾನು ಹೊರಟೆ. ಚನ್ನಗಿರಿ ಸಿಟಿದು. ಚನ್ನಗಿರಿ ಸಿಟಿಯಲ್ಲಿ ಹೋಗ್ಬೇಕಾದ್ರೆ ನೋಡಿ ಎಷ್ಟು ತಂಪಾಗಿದೆ, ಯಾಕಂದರೆ ಗಿಡ ಮರ ಎಲ್ಲ ರಸ್ತೆಯಲ್ಲಿ ನೆಟ್ಟವ್ರೆ ನೋಡಿ. ಈ ಥರ ಇದ್ದರೆ ನೆರಳು ಆಗುತ್ತೆ, ತಂಪು ಆಗುತ್ತೆ, ವಾತಾವರಣ ಚೆನ್ನಾಗಿರುತ್ತಲ್ಲ. ಇಲ್ಲಿ ಜನಗಳು ಸಾಕಾಗಲ್ಲ ಅಂತೇಳಿ ದನಗಳು ಬರ್ತಾ ಇದೆ ನೋಡಿ. ಅಯ್ಯಪ್ಪ, ಇದು ಹೋಗ್ಬೇಕಂದ್ರೆ ತುಂಬಾ ಗೊತ್ತಾಗುತ್ತೆ. ಹೋಗ್ಲಿ ಮುಂದಕ್ಕೆ ಹೋಗ್ಲಿ. ರೈಟಿಗೆ ತಗೊಳ್ಬೇಕು. ಕಡೂರು ನೋಡಿ, ಚಿಕ್ಕಮಂಗ್ಳೂರು 101, ಬೀರೂರು 52, ಅಜ್ಜಂಪುರ 37 ನೇರ ರೂಟು. ಇದು ಚನ್ನಗಿರಿಯಿಂದ ಅಜ್ಜಂಪುರ ಬರೋ ರಸ್ತೆಯಲ್ಲಿ ಇನ್ನೊಂದು ಕೆರೆ ನೋಡಿ, ಎಷ್ಟು ದೊಡ್ಡದಾಗಿದೆಯಲ್ಲ. ಇದು ಕೆರೆ ನೋಡಿ ಹೆಂಗಿದೆ ಅಂತೇಳಿ, ಫುಲ್ಲು ನೀರು. ಇಲ್ಲಿ ಜಾಸ್ತಿಯಾಗಿ ಕೆರೆಗಳೇ ಕಾಣ್ತಾ ಇದೆ. ಇಲ್ಲೊಂದು ಟೋಲು ಯಾವ ಟೋಲು ಏನು ಕತೆ ಗೊತ್ತಿಲ್ಲ. ಟೋಲ್ ಇದೆ ಅಂತ ಏನು ಕತೆ ಇದು ಬೇಡ. ಏನು ವಾಟರ್ ಕಲೆ ಹೋಗುತ್ತೆ ಅಂತೆ. ವಾಟರ್ ಕಲೆ ಎಲ್ಲಿ ಹೋಗುತ್ತೆ, ಸುಮ್ಮನೆ ಒಂದು ಸಲ ಮಾತ್ರ. ಇಲ್ಲಿ ಟೋಲ್ ಯಾವ ಲೆಕ್ಕದ ಟೋಲ್ ಗೊತ್ತಿಲ್ಲ, ಯಾವ ರೂಟಿಗೆ ಟೋಲ್ ಗೊತ್ತಿಲ್ಲ. ನೋಡುವ, ಟೋಲ್ ಅಲ್ವಾ? ನಾನು ಅವ್ರ ಹತ್ರ ಟೋಲಲ್ಲಿ ಬಂದಿದ್ದು ಟೋಲೆ ಅಂತ ಕೇಳಿದೆ. ಅದಕ್ಕೆ ಡೌಟ್ ಇದ್ದರೆ ಕಾಸು ಕಟ್ಟಾಗತ್ತೆ, ಅವು ಗೊತ್ತಾಗತ್ತೆ ಅಂತ ಹೇಳಿದ್ರು. ಅಜ್ಜಂಪುರದಿಂದ ಕಡೂರು ಬೀರೂರು ಬರೋ ರಸ್ತೆ ಎಷ್ಟು ಸ್ಟ್ರೈಟ್ ಆಗಿದೆ ನೋಡಿ. ಈ ತುದಿಯಿಂದ ನೋಡಿದರೆ ಆ ತುದಿ ಕಾಣ್ತಾ ಇಲ್ಲ. ಅಲ್ಲೇ ಏನು ಮೇಕೆಗಳನ್ನು ಮೇಯಿಸೋರಿದ್ದಾರೆ. ಕುರಿನ ಮೇಕೆನ ಗೊತ್ತಿಲ್ಲ, ನೋಡೋಣ ಹತ್ರ ಹೋಗಿ. ಫುಲ್ಲು ಮೇಕೆಗಳು. ಮೇಕೆನ ಕುರಿನ ಯಾವುದು? 5 ಕುರಿಗಳು ಸಾರ್, ಕುರಿಗಳು ನೋಡಿ. ಕುರಿ ಎಷ್ಟು ಕುರಿ ಇದೆಯಲ್ಲ, ಬಣ್ಣದ ಕುರಿಗಳು. ಅದ್ರಲ್ಲಿ ಮೇಕೆನೂ ಇದೆ, ಕುರಿನೂ ಇದೆ. ಮೇಕೆ ಮುಂದ್ಗಡೆ, ಕುರಿ ಹಿಂದ್ಗಡೆ. ಅದೇ ಒಂದು ಗಾದೆ ಮಾತಿದೆ, ಮೇಕೆ ಮುಂದ್ಗಡೆ ಹೋದರೆ ಕುರಿ ಹಿಂದ್ಗಡೆ ಬರುತ್ತಂತೆ. ಕುರಿ ಯಾವಾಗಲೂ ತಲೆ ಕೆಳಗೆ ಹಾಕಿ ಬರೋದಲ್ಲ, ಹಾಗಾಗಿ ಮೇಕೆ ತಲೆ ಎತ್ಕೊಂಡು ಹೋಗುತ್ತಂತೆ. ಹಂಗೆ ಮೇಕೆ ಮುಂದ್ಗಡೆ, ಕುರಿ ಹಿಂದ್ಗಡೆ. ಅದು ಕೇಳ್ತಾರಲ್ಲ, ನೀನು ಯಾಕೆ ಯಾವ ಕೇಳೋರು ಕೇಳ್ತಾರೆ ಹಂಗೆ, ನೀನು ಯಾಕೆ ಕುರಿ ಥರ ತಲೆ ಕೆಳಗೆ ಹಾಕಿ ಬರ್ತೀಯಾ, ಮೇಕೆ ಥರ ತಲೆ ಎತ್ತಿ ಬಾ ಅಂತೇಳಿ. ನೇರವಾಗಿ ಹೋದರೆ ಬೀರೂರಿಗೆ, ರೈಟಿಗೆ ತೊಗೊಂಡ್ರೆ ಶಿವಮೊಗ್ಗ. ಇದು ಟಿಪ್ಪೂರು ರೋಡು, ಹೊಸ ರೋಡ್ ಆಗ್ತಾ ಇದೆಯಲ್ಲ ಅದು. ಇಲ್ಲಿಂದ ಎಷ್ಟು ಹೋಗ್ಬೇಕು ಗೊತ್ತಿಲ್ಲ, ನೋಡೋಣ. ಮುಂದೆ ಹೋಗಿ ತಿರುಗಬೇಕು. ಯಾವ ಥರ ಇದೆ ರೋಡ್ ನೋಡಿ, ಸೂಪರ್ ಆಗಿದೆಯಲ್ಲ. ಹೊಸ ರೋಡ್ ಇದು. ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗುವಂಥ ರಸ್ತೆ, ಟಿಪ್ಪೂರಾಗಿ ಹೊಸ ರೋಡ್ ಆಗಿರೋದು. ಇದರಲ್ಲಿ ಹೋಗ್ಕೊಂಡು ವೈಬ್ನೇ ಬೇರೆ. ಅಯ್ಯೋ, ಯಾವ ಥರ ಗಾಡಿಗಳು ಬರ್ತಾ ಇದೆ ನೋಡಿ. ಅಯ್ಯಯ್ಯಯ್ಯೋ, ಜಸ್ಟ್ ಮಿಸ್. ಆ ಕಡೆ ತೆಗೆಯೋದ, ಈ ಕಡೆ ತೆಗೆಯೋದ, ಯಾವ್ದು ಗೊತ್ತಿಲ್ಲ. ಮರೆಯದ ಮಾಣಿಕ್ಯ ಮುಂದ್ಗಡೆ ಫೋಟೋ ಕಾಣ್ತಾ ಇದೆಯಾ, ಪುನೀತ್ ರಾಜ್ಕುಮಾರ್ ಅವರು. ಯಾರಿಗೆ ಮರೆಯೋಕ್ಕೆ ಸಾಧ್ಯ ಅಲ್ಲ, ಸಾಧ್ಯನೇ ಇಲ್ಲ. ಅಕ್ಕೋರೆ, ಟೋಲ್ ಫ್ರೀ ಇಲ್ವಾ? ಅಯ್ಯೋ, ಟೋಲ್ ಯಾವಾಗ ಓಪನ್ ಆಗಿರೋದು? ಹಾಂ, ಮತ್ತೆ ಗೊತ್ತಬೇಕಲ್ಲ ಕಾರೆ. ಟೋಲ್ ಯಾವಾಗ ಓಪನ್ ಆಗಿದೆ ನನಗೆ ಗೊತ್ತಿಲ್ಲ.
₹305. ಅಯ್ಯಯ್ಯೋ, ಈ ಟೋಲಲ್ಲಿ ಇಷ್ಟು ದುಡ್ಡ? ಭಾನುವಾರ ನನಗೆ ಭಾನುವಾರ ಜಾವಾಗಲ್ಲಿ ಹೋಗ್ಬೇಕಂದ್ರೆ ಹಿಂಗೆ ಒಳಗೆ ತಗೊಳ್ಬೇಕಾ? ಸಖತ್ತಾಗಿರೋ ಎಳ್ನೀರು ಕೊಡಿಯೋಣ, 2 ಎಳ್ನೀರು. ಟೋಲ್ ಕಟ್ಟಿದಾಗ ಬೇಜಾರಾಯ್ತು, ಎಳ್ನೀರಾದರೂ ಕೊಡು, ಸಮಾಧಾನ ಮಾಡೋಣ. ಟೋಲಿಗೆ ₹305 ಟೋಲ್ ಅಂತೆ. ಏನು ಕತೆ ಗೊತ್ತಿಲ್ಲ. ಯಾವಾಗ ಓಪನ್ ಆಗಿರೋದು ಈ ಟೋಲು? ಹೌದಾ, ₹305 ಕಟ್ಟಾಯಿತು ಈ ಟೋಲಲ್ಲಿ. ಯಾವ್ರಿಗೆ ಗೊತ್ತು? ಅವ್ರು ಮಾಡೋರೆ, ನಾವು ಕಟ್ಟಬೇಕಷ್ಟೇ. ಅದೇ ಬೇಜಾರಲ್ಲಿ ಬಂದು ನಿಮ್ಮ ಹತ್ರ ಒಂದು ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತ. ಯಾವನಿಗೆ ಗೊತ್ತು? ಈ ಗಾಡಿಗೆ ₹305 ಅಂತ. ಈ ಬಿಸಿಲಿಗೆ ಒಂದು ಎಳ್ನೀರು ಕುಡಿಯೋಣ ಅಂತೇಳಿ ಅದಕ್ಕೋಸ್ಕರ ಇಲ್ಲಿ ಇತ್ತು ಒಂದು ಎಳ್ನೀರು. ಸಖತ್ತಾಗಿದೆ. ಭಾನುವಾರ ಎಳ್ನೀರಲ್ಲ, ಭಾನುವಾರ ಎಳ್ನೀರು. ಮಂಗಳೂರಿಂದ ಬಂದು ಭಾನುವಾರದಲ್ಲಿ ಒಂದು ಎಳ್ನೀರು ಕುಡಿಯೋದು ಇದೊಂದು ಖುಷಿನೇ ಬೇರೆ. ಬರೀ ನೀರು ಮಾತ್ರ ಅಲ್ಲ, ಅದರೊಳಗೆ ಗಂಜಿ ನೋಡಿ ಎಷ್ಟು ದಪ್ಪಗಾಗಿದೆ ಅಂತೇಳಿ. ಸಖತ್ತಾಗಿದೆಯಲ್ಲ. ಲೆಫ್ಟಿಗೆ ತೊಗೊಳ್ಬೇಕು ಸರ್ವಿಸ್ ರೋಡಲ್ಲಿ. ಹಂಗಾದರೆ ಭಾನುವಾರ ಮುಂದ್ಗಡೆ ಹೋಗಿ ಫ್ಲೈಓವರ್ ಸಿಗುತ್ತೆ. ಫ್ಲೈಓವರಲ್ಲಿ ಪುನಃ ಲೆಫ್ಟಿಗೆ ನೋಡಿ ಯಾವ ಥರ ಮಾಡೋರಲ್ಲ, ವೈಬಾಗಿದೆ ರೋಡ್. ನಾವಿಲ್ಲಿ ರೈಟಿಗೆ ತೊಗೊಳ್ಬೇಕು ಪುನಃ. ನೋಡಿ ಇಲ್ಲಿ ರೈಟ್ ಅಂದರೆ ಬಲಕ್ಕೆ ತಿರುಗ್ತಾ ಇದ್ವಿ ಮೇಡಮ್. ಲೊಕೇಶನ್ ಹಾಕಿದ್ದೀನಿ, ಮೇಡಮ್ ಅವ್ರು ಹೇಳ್ತವ್ರೆ ರೈಟಿಗೆ ತಿರುಗಿ ಬಲಕ್ಕೆ ತಿರುಗಿ ಅಂತೇಳಿ. ಆಯಿತು, ನಾವು ರೈಟಿಗೆ ತಿರುಗ್ತೀವಿ, ಬಲಕ್ಕೆ ತಿರುಗಲ್ಲ. ಭಾನುವಾರಕ್ಕೆ ಹೋಗುವಂಥ ರಸ್ತೆ ಇದು, ಭಾನುವಾರ ಸಿಟಿ. ನಾನು ಹೈದರಾಬಾದಿಂದ ಬರಬೇಕಾದ್ರೆ ಒಂದು ಸಲ ವೀಡಿಯೋ ಮಾಡಿದೆ. ಈ ಕಡೆಯಿಂದ ಲೆಫ್ಟಿಂದ ಬಂದು ಒಳಗೆ ತೊಗೊಳ್ಳೋದು ಭಾನುವಾರ ಅಂತೇಳಿ. ಇನ್ನು ಸ್ವಲ್ಪ ಮುಂದೆ ಹೋದರೆ ರೈಟಿಗೆ ತೊಗೊಳ್ಬೇಕು. ರೈಟಿಗೆ ತೊಗೊಂಡ್ರೆ ನೇರವಾಗಿ ಬೇಲೂರು ರಸ್ತೆ, ಜಾವಗಲ್ಲು ಬೇಲೂರು ಆ ರಸ್ತೆ. ತರಕಾರಿ ಮಾರಾಟ ಮಾಡ್ತಿದ್ದಾರೆ. ಕೆಜಿ 3 kg ₹100 ಅಂತೆ, ಅಗ್ಗದಲ್ಲಿದೆ. ಕಮ್ಮಿ ರೇಟು, ಕಮ್ಮಿ ಬಜೆಟ್ಟು. ಜಾವಗಲ್ಲು, ಬೇಲೂರು, ಹಳೆಬೀಡು ಈ ರಸ್ತೆ ಇದು. ಇದ್ರಲ್ಲಿ ಹೋಗೋದು. ಅರಳ್ಳಿ, ಬಿಕ್ಕೋಡಾಗಿ ಸಕಲೇಶ್ಪುರ. ಮೇಲ್ಗಡೆಯಿಂದ ಟ್ರೈನ್ ಹೋಗುತ್ತೆ, ಕೆಳಗಡೆಯಿಂದ ನಾವು ಹೋಗೋದು. ನೋಡಿ ಟ್ರೈನ್ ಮೇಲ್ಗಡೆಯಿಂದ ಹೋಗ್ತಾ ಇದೆ, ಸ್ಪೀಡಾಗಿ ಹೋಗ್ತಾ ಇದೆಯಲ್ಲ ಟ್ರೈನು. ಇದು ಜಾವಗಲ್ ಸಿಟಿ. ಜನಗಳು ಹೆಂಗೆ ಬರ್ತಾರಂದರೆ, ಇಷ್ಟು ದೊಡ್ಡ ಗಾಡಿ ಬರ್ತಿದ್ರು ನೋಡಲ್ಲ, ಹಿಂದೆ ಮುಂದೆ ನೋಡಲ್ಲ, ನೇರವಾಗಿ ಬಂದುಬಿಡ್ತಾರೆ. ನೋಡಿ ರಸ್ತೆಯಲ್ಲೇ ನಡೆದಾಡ್ಕೊಂಡು ಹೋಗೋದು. ಏನು ಮಾಡೋದು ಹೇಳಿ? ಏನು ಮಾಡೋಂಗಿಲ್ಲ, ನಾವೇ ನೋಡ್ಕೊಂಡು ಹೋಗ್ಬೇಕಷ್ಟೇ. ನೋಡಿ ಹೆಂಗೆ ಬರ್ತಾವ್ರೆ. ಗಾಡಿ ಫ್ರಂಟಿಂದ ಬರ್ತಾ ಇದ್ರು ಅದನ್ನು ಕ್ಯಾರೇ ಮಾಡಲ್ಲ. ಒಂಚೂರು ನಮ್ಮ ಕಣ್ಣು ಆ ಕಡೆ ಈ ಕಡೆ ಆದರೆ ಇವ್ರು ಗಾಡಿ ಹಿಡಿಸ್ಕೋಬೋದು ಗ್ಯಾರಂಟಿ. ಅಂತಿಂತೂ ಬಂದು ಅರಳ್ಳಿ ಹತ್ರ ಮುಟ್ಟ ಬಂದ್ವಿ. ಸಾಯಂಕಾಲ ಹೊತ್ತು ಎಲ್ಲ ರಸ್ತೆಯಲ್ಲಿದ್ದಾರೆ. ಏನು ಸಂತೆನೇ ಇದೆ ಇವತ್ತು ಇಲ್ಲಿ ಸೋಮವಾರ. ಹಾಗೆ ಅರಳ್ಳಿ ಇಲ್ಲಿಂದ ಅಂಬೇಡ್ಕರ್ ಸ್ಟ್ಯಾಚು ಇದೆಯಲ್ಲ, ಅಲ್ಲಿಂದ ಲೆಫ್ಟಿಗೆ ತೊಗೊಳ್ಬೇಕು. ನೇರವಾಗಿ ನಮಗೆ ಇಲ್ಲೂ ಹೋಗುತ್ತೆ ಸಕಲೇಶ್ಪುರ. ಸಕಲೇಶ್ಪುರದಿಂದ ಗುಂಡಿ ಹೇಳ್ಕೊಂಡು ಹೋಗೋದು. ಸಕಲೇಶ್ಪುರ, ಶಿರಾಡಿ ಘಾಟು, ಗುಂಡ್ಯ ಆ ರೂಟಲ್ಲಿ. ಇಲ್ಲಿ ಲೆಫ್ಟಿಗೆ ಅಲ್ಲೊಂದು KTM ನೋಡಿ ಸಖತ್ತಾಗಿದೆ. ಬಸ್ಸಲ್ಲಿ ಫುಲ್ಲು ಜನ ಅಂದರೆ ಹೆಚ್ಚು ಕಮ್ಮಿ ಅಂದರೆ ಸೀಟ್ ಇರೋದು 45-50 ಏನೋ. ಬಸ್ಸಲ್ಲಿ ಮಾತ್ರ 100ಕ್ಕಿಂತ ಮೇಲೆ ಜನ ಇಲ್ಲ. ಈ ರಸ್ತೆಯಲ್ಲಿ ಬಸ್ಗಳು ಕಮ್ಮಿ ಅಲ್ಲ, ಹಂಗಾಗಿ ಇರ್ಬೋದು. ಅಂತಿಂತೂ ರಾತ್ರಿ 6:30 ಆಗುವಾಗ ನಾವು ಸಕಲೇಶ್ಪುರ ಹತ್ರ ಮುಟ್ಟಿದ್ವಿ. ಇನ್ನು ಶಿರಾಡಿ ಇಳಿದು ಹೋಗೋದೆ. ತುಂಬಾ ಚಳಿ ಇದೆ. ಚಳಿ ಸ್ಟಾರ್ಟ್ ಆಯಿತು ಇವಾಗಲೇ. ಕೋಲ್ಡ್ ಆಗ್ತಾ ಇದೆ. 5 ಗಂಟೆಗೆ ಸ್ಟಾರ್ಟ್ ಆಗಿದೆ ಕೋಲ್ಡ್ ಆಗೋಕ್ಕೆ. ಇವಾಗ ತುಂಬಾ ಜಾಸ್ತಿ. ಇಲ್ಲಿ ಸಿಟಿಯಲ್ಲಿ ಬರೋದಂದರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಇವಾಗ ಇದರಲ್ಲಿ ಸಣ್ಣ ಗಾಡಿಗಳದ್ದೇ ಹಾವಳಿ ಜಾಸ್ತಿ. ಡೀಸೆಲೆಲ್ಲ ಹಾಕ್ಕೊಂಡು ಹೋಗ್ಬೇಕು ಇವಾಗ. ಇದುವೇ ಶಿರಾಡಿ ಘಾಟ್. ಶಿರಾಡಿ ಘಾಟ್ ಹೇಳಿಯೋದಂದರೆ ಖುಷಿನೇ ಬೇರೆ. ಅದು ಲೈಟ್ ರೋಡ್, ಆರಾಮಾಗಿ ಇಳಿಸ್ಕೊಂಡು ಹೋಗ್ಬೋದು. ನೋಡಿ ಗಾಡಿಗಳು ಕಮ್ಮಿ ಇದೆ ಇವಾಗ. ಘಾಟ್ ಇಳಿತಾ ಇದ್ದೀನಿ ಅಷ್ಟೇ. ಇನ್ನು ನೋಡಬೇಕು ಕೆಳಗಡೆ ಹೋದಾಗ ಎಷ್ಟು ಗಾಡಿಗಳು ಸೇರುತ್ತೆ, ಏನು ಕತೆ ಏನಾಗಿದೆ ಎಲ್ಲ ನೋಡಬೇಕಷ್ಟೇ. ನೋಡುವ, ನಾವು ಹೋಗುವ ಅಲ್ವಾ? ಇವತ್ತಿನ ಮೋಡ ಹೆಂಗಿದೆ ನೋಡಿ. ಆಕಾಶ ನೋಡಿದರೆ ಕೆಂಪಾಗಿ ಕೆಂಡ ಥರ ಇದೆ. ಅಣ್ಣ ಗಾಡಿ ತೆಗಿತೀರಾ? ಏನು ಕತೆ, ಹೋಗಲ್ವಾ? ನಮ್ಮ ಪಯಣದಲ್ಲಿ ನಾವು ಇವಾಗ ಮುಟ್ಟಿದ್ದೇವೆ ಉಪ್ಪಿನಂಗಡಿ ಹತ್ರ. ಉಪ್ಪಿನಂಗಡಿ ನೇತ್ರಾವತಿ ನದಿ ಪಾಸಾಗಿ ಇನ್ನು ಸ್ವಲ್ಪ ಮುಂದೆ ಹೋದರೆ ಪುತ್ತೂರು ಕಡೆಗೆ. ನೇತ್ರಾವತಿ ದಡ ಪಾಸ್ ಆದಷ್ಟು ಅಷ್ಟರಲ್ಲೇ ನಮಗೆ ಸಿಗ್ತಾ ಇದೆ ಪುತ್ತೂರಿಗೆ ಹೋಗುವಂಥ ರಸ್ತೆ. ಇಲ್ಲಿ ಲೆಫ್ಟಿಗೆ
ತೊಗೊಂಡು ಹೋಗ್ಬೇಕು. ನೋಡಿ ಇಲ್ಲಿ ಗಾಡಿ ಬರ್ತಾ ಇದೆಯಲ್ಲ, ಅದೇ ರಸ್ತೆಯಲ್ಲಿ ನಾವು ಪುತ್ತೂರಿಗೆ ಹೋಗೋದು. ಇಲ್ಲಿಂದ ಲೆಫ್ಟ್ ತಗೊಂಡು ನೇರ ಒಂದೇ ದಾರಿ ಪುತ್ತೂರು. ಇದು ನಮ್ಮ ಪುತ್ತೂರು, ನಮ್ಮೂರು, ನಮ್ಮ ತಾಲೂಕು ಎಲ್ಲ ಇದೆ ನೋಡಿ. ಪುತ್ತೂರಿಂದ ಸಿಟಿಯಲ್ಲಿ ನೈಟ್ ಒಂದು ಹೋಗೋಣ ಅಂತ ಆಯಿತು, ಬೈಪಾಸಲ್ಲಿ ಬೇಡ, ಸಿಟಿಯಲ್ಲೇ ಹೋಗೋಣ, ನೈಟು ಕ್ಲಿಯರ್ ಇರುತ್ತಲ್ಲ. ಹಾಗಾಗಿ ಆದರೂ 1:10 ಆದರೂ ಪುತ್ತೂರು ಸಿಟಿ ಮಾತ್ರ ಬಂದಾಗಿಲ್ಲ. ಇವರು ಯಾಕಪ್ಪ ನಡುವು ರಸ್ತೆಯಲ್ಲಿ ಹೋಗ್ತಾರೆ, ಸೈಡ್ ಆದರೂ ಕೊಡಬೇಡ್ವಾ? ಗಾಡಿಗಳು ರಸ್ತೆಯಲ್ಲೇ ನಿಲ್ಲಿಸೋದು. ನಮ್ಮ ಪುತ್ತೂರು ಮೈನ್ ಹೃದಯ ಭಾಗ ಅಂತ ಹೇಳ್ತೀವಿ. ಇದು ಹೃದಯ ಭಾಗ. ಪಕ್ಕದಲ್ಲಿ ಚರ್ಚು, ಈ ಕಡೆ ಲೆಫ್ಟ್ ಸೈಡಲ್ಲಿ ಬಸ್ ಸ್ಟ್ಯಾಂಡು, ಮಧ್ಯದಲ್ಲಿ ಗಾದಿ ತಾತನ ಕಟ್ಟೆ ಎಲ್ಲ ಇದೆ. ರಾತ್ರಿ 11 ಗಂಟೆಗೆ ಗಾಡಿ ಇಟ್ಟಿದ್ದೀನಿ. ಇವಾಗ ಬೆಳ್ಳಂಬೆಳಿಗ್ಗೆ ಎದ್ದು ನಾನು ಹೊರಟೆ ಸೌಕರ್ ಮನೆ ಹತ್ರದಿಂದ. ಸೌಕರ್ ಮನೆ ಹತ್ರ ಗಾಡಿ ಇಟ್ಟು ಮನೆಗೆ ಹೋಗಿದ್ದೆ. ಬೆಳ್ಳಂಬೆಳಿಗ್ಗೆ ಎದ್ದು ನೇರವಾಗಿ ಹೊರಟೆ. ಯಾಕಂದರೆ 8 ಗಂಟೆ 9 ಗಂಟೆ ಅಷ್ಟೊತ್ತಿಗೆ ಅನ್ಲೋಡಿಂಗ್ ಸ್ಟಾರ್ಟು. ಇಲ್ಲಿಂದ ಇನ್ನೊಂದು 55 ಕಿಲೋಮೀಟರ್ ಇದೆ, ಹೋಗೋಣ. ನಾವು ಹೋಗೋದು ನಮ್ಮ ಊರಿಂದ ಈಶ್ವರಮಂಗಿಲ, ಹಂಗಾಗಿ. ಯಾಕಂದರೆ ಲೋಡ್ ಹೈಟ್ ಇದ್ದ ಕಾರಣ ಆ ರೂಟಲ್ಲಿ ಹೋಗ್ತಾಯಿದ್ದೀನಿ. ಇಲ್ಲಾಂದರೆ ನಮ್ಮ ಸ್ವರ್ಗ ಪಾಣಾಜೆ ರೋಡ್ ಇತ್ತು. ರೋಡ್ ಸ್ವಲ್ಪ ಹೈಟ್ ಇದ್ರಿಂದ ಆ ಲೈನಲ್ಲಿ ಕರೆಂಟ್ ಕಂಬಿಗಳಿವೆ. ನಾನು ಹೋಗ್ತಾ ಇರೋದು ಕಾಸರಗೋಡು ಕೊಯ್ನಾಚಿ ಹತ್ರ. ಕಾಸರಗೋಡು ತಲುಪಬೇಡ, ಅದಕ್ಕಿಂತ ಮುಂಚೆ ಕೊಯ್ನಾಚಿ ಅಂತ ಸಿಗುತ್ತೆ, ಅಲ್ಲಿಗೆ. ಆದರೆ ಹೋಗ್ತಾ ಇರುವಂಥ ರಸ್ತೆ ಮಾತ್ರ ನಮ್ಮ ಈಶ್ವರಮಂಗಿಲ ಆಗಿ ಹೋಗೋದು. ಯಾಕಂದರೆ ಹೈಟ್ ಲೋಡ್ ಇದ್ದ ಕಾರಣ ಈ ಕಡೆಯಿಂದಾಗಿ ಹೋಗೋದು. ತುಂಬಾ ರಿಸ್ಕಿ ಹೈಟ್ ಲೋಡ್ ತೊಗೊಂಡ್ಬರೋದು. ಒಂದನೇದಾಗಿ ಕರೆಂಟ್ ವೈರ್ಗಳು, ಕೇಬಲ್ಗಳು. ಇದುವೇ ಈಶ್ವರಮಂಗಿಲ. ಈಶ್ವರಮಂಗಿಲದಿಂದ ನೇರ ಹೋಗಬೇಕು ಕೊಟ್ಟಿಯಾಡಿ ಕಡೆಗೆ. ಬೆಳ್ಳಂಬೆಳಿಗ್ಗೆ ಯಾರು ಅಂಗಡಿ ಯಾವುದು ಓಪನ್ ಆಗಿಲ್ಲ. ಇದು ಕೇರಳ ಕರ್ನಾಟಕ ಬಾರ್ಡು. ಇಲ್ಲಿ ನಂತರ ಕೇರಳ. ಇಲ್ಲಿಂದ ರೈಟಿಗೆ ತೊಗೊಂಡು ಹೋಗ್ಬೇಕು. ರೈಟಿಗೆ ತೊಗೊಂಡು ಹೋಗಿ ಮರ ಎಲ್ಲ ಸೆಟ್ ಮಾಡೋರೆ ಬಾರ್ಡ್ರಲ್ಲಿ. ಫುಲ್ ಫಾರೆಸ್ಟ್ ಏರಿಯಾ ಅಂತಿಂತು. ಕೇರಳ ಬಾರ್ಡ್ ಪಾಸ್ ಆದೆ. ಶೇಖಾವತ್ ಹಗ್ಗ ಫುಲ್ಲು ಲೂಸ್ ಆಗಿದೆ. ಶೇಖಾವತ್ ಏನು ಮಾಡೋದು, ಏನಿಲ್ಲ, ಇನ್ನು ಸ್ವಲ್ಪನೇ ದೂರ ಇರೋದು, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಕುತ್ತಿಗೆ ಎಲ್ಲ ನೋವು ಆಗ್ತಾಯಿದೆ. ಯಾಕಂದರೆ ಈ ಮೇಲ್ಗಡೆ ಹಿಂಗೆ ನೋಡಿ 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 ಅಂದರೆ ವೈರ್ ಇದೆಯಲ್ಲ, ಕರೆಂಟ್ ಕಂಬಿ, ಅದನ್ನು ನೋಡಿ ನೋಡಿ ಕುತ್ತಿಗೆ ಎಲ್ಲ ನೋವು ಆಗ್ತಾಯಿದೆ. ಹೈಟ್ ಇದೆಯಲ್ಲ, ಈ ಹೈಟ್ ಲೋಡ್ ತೊಗೊಂಬರೋದು ತುಂಬಾ ರಿಸ್ಕಿ. ಟನ್ನೇಜ್ ಇಲ್ಲಾದರೂ ಹೈಟ್ ಇದ್ದರೆ ನೋಡಲೇಬೇಕಾಗ್ತದೆ. ನೋಡಿ ಇಲ್ಲಿ ವೈರ್ ಇದೆ ಅಂತ, ಟಚ್ ಆಗುತ್ತಾ ಇಲ್ವಾ ಗೊತ್ತಾಗ್ತಾ ಇಲ್ಲ ಒಂದು. ಹಂಗಾಗಿ ಕಿನ್ಕಿ ನೋಡಲೇಬೇಕಾಗ್ತದೆ. ಅದೇ ತುಂಬ ಕಷ್ಟ. ಹೈವೇಯಲ್ಲಿ ಅಷ್ಟು ಗೊತ್ತಾಗಲ್ಲ, ಯಾಕಂದರೆ ಹೈವೇಯಲ್ಲಿ ವೈರ್ಗಳೆಲ್ಲ ಹೈಟ್ ಇರುತ್ತೆ. ಈ ಸಿಂಗಲ್ ರೋಡಲ್ಲಿ ಬರಬೇಕಾದ್ರೆ ತುಂಬಾ ಕಷ್ಟ. ಅದ್ರ ಮಧ್ಯೆ ರೋಡ್ ಬೇರೆ ಸರಿ ಇಲ್ಲ, ಹಗ್ಗ ಫುಲ್ಲು ಲೂಸಾಗಿ ನಿಲ್ಲಿಸಿ ಹಗ್ಗನೆಲ್ಲ ಟೈಟ್ ಮಾಡಿ ಹೊರಟೆ. ಅಂದರೆ ಹಾಳೆ ತಟ್ಟಲ್ವ, ಅದು ಲೂಸ್ ಆಗುತ್ತೆ. ನನ್ನ ವೀಡಿಯೋನ ನೋಡಿದವರು ಮರಿಬೇಡಿ ಆಯಿತಾ, ಒಂದು ಲೈಕು, ಒಂದು ಕಮೆಂಟು. ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೆ ಇರಲಿ. ಯಾಕಂದರೆ ಮೊನ್ನೆ ಒಂದು ವೀಡಿಯೋದಲ್ಲಿ ಹೇಳಿದೆ, ನಿಮ್ಮ ಪ್ರೀತಿ ಸಹಕಾರ ಇಲ್ಲದಿದ್ದರೆ ಏನೂ ಮಾಡೋಕ್ಕಾಗಲ್ಲ ಅಂತೇಳಿ. ಇನ್ನು ಮುಂದಕ್ಕೂ ನಿಮ್ಮ ಪ್ರೋತ್ಸಾಹ ಬೇಕೇ ಬೇಕು. ಕಮೆಂಟ್ ಮಾಡ್ತಾಯಿರಿ. ಏನಾದರೂ ಚೇಂಜಸ್ ಬೇಕಾದರೆ ನೀವು ಕಮೆಂಟಲ್ಲಿ ಹೇಳಿ, ಮಾಡ್ತೀನಿ. ನನಗೆ ತಿಳಿದ ಮಟ್ಟಷ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಕರ್ನಾಟಕ, ಆ ಕಡೆ ಈ ಕಡೆ ಕೇರಳ, ಮಧ್ಯದಲ್ಲಿ ಕರ್ನಾಟಕ. ಇದೊಂದು ಸಣ್ಣೊಂದು ಊರು ಗಾಳಿಮುಖ ಅಂತೇಳಿ, ಇದು ಕರ್ನಾಟಕಕ್ಕೆ ಸೇರುತ್ತೆ. ಇದು ಆ ಕಡೆ ಈ ಕಡೆ ಕೇರಳ, ಮಧ್ಯದಲ್ಲಿ ಸ್ವಲ್ಪ ಕರ್ನಾಟಕ, ನಮ್ಮ ತಾಲೂಕು ಬರುತ್ತೆ. ಇದು ಆದೂರು ಅಂತೇಳಿ, ಮೊದಲಲ್ಲಿ ಚೆಕ್ ಪೋಸ್ಟ್ ಎಲ್ಲ ಇತ್ತು, ಚೆಕ್ಕಾಗಿ ಬಿಡ್ತಾಯಿದ್ರು. ಸ್ಟೇಟ್ ಟ್ಯಾಕ್ಸು, ಫಾರೆಸ್ಟು ಎಲ್ಲ. ಆದೂರು ಕೇರಳ ಗಡಿ ಪ್ರದೇಶ ಇದು, ಅಂದರೆ ಕೇರಳ ಚೆಕ್ ಪೋಸ್ಟು ಇದ್ದಿದ್ದಿಲ್ಲಿ. ಅಲ್ಲಿಂದ ಎಲ್ಲ ರಿಟರ್ನ್ ಬರೋರು K21 ಗಾಡಿ, K70 ಗಾಡಿ ಫುಲ್ಲೆಲ್ಲ ರಿಟರ್ನ್ ಬರ್ತಾಯಿದ್ದಾರೆ ಹೋದವರೆಲ್ಲ. ಕರ್ನಾಟಕ ಗಾಡಿ ಎಲ್ಲ ಬರ್ತಾಯಿದ್ದಾರೆ. ಚಟ್ಟಂಜಾಲ್ ಕೊಯ್ನಾಚಿ ರಸ್ತೆ ಇದೆಯಲ್ಲ, ಇದರಲ್ಲಿ ಫ್ಲೈಓವರ್ ಓಪನ್ ಆಗಿದೆ. ಇಲ್ಲ ಅಂದರೆ ನಾವು ಕೆಳಗಡೆಯಿಂದ ಸಿಟಿಯಿಂದ ಹೋಗ್ಬೇಕಾಗಿತ್ತು ಚಟ್ಟಂಜಾಲ್.
ನನಗಿನ್ನು 2 ಕಿಲೋಮೀಟ್ರ್ ಮುಂದೆ ಹೋಗಿ ಪುನಃ ಲೆಫ್ಟಿಗೆ ಕಟ್ಟಿಂಗು. ಇಲ್ಲಿಂದ ಸರ್ವಿಸ್ ರೋಡ್ ತಗೊಳ್ಬೇಕು. Turn left, then turn right. ಸರ್ವಿಸ್ ರೋಡ್ ತೊಗೊಂಡು ಹೋಗ್ಬೋದು. ಲೆಫ್ಟ್ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾರೆ. ಯಾವ ಕಡೆ ಸತ್ಯ ಇಡ್ತಾರೆ ನಮ್ಗೆ ಗೊತ್ತ ಇಲ್ಲ. ಇಲ್ಲಿಂದ ಕರೆಕ್ಟಾಗಿ 12 ಕಿಲೋಮೀಟರ್ ಇದೆ. Continue on Thekilaleti Road for 12 kilometers. 12 ಪಾಯಿಂಟಿಗೆ 12 ಕಿಲೋಮೀಟರ್. ಫುಲ್ಲು ಟರ್ನಿಂಗ್ ಇದು. ಘಾಟ್ ಸೆಕ್ಷನು ಇಳ್ದಂಗೆ ಆಗುತ್ತೆ. ಫುಲ್ಲು ಯೂ ಟರ್ನು, ಇದೊಂದು ಟರ್ನು, ಇಲ್ಲೊಂದು ಟರ್ನು. ಫುಲ್ ಡೌನ್ ಆಯಿತು. ಈ ರಸ್ತೆ ಫುಲ್ ಡೌನು. ದೊಡ್ಡೊಂದು ಯೂ ಟರ್ನ್ ಇದೆ. ಇಲ್ಲೂ ಟರ್ನ್ ಸಿಗುತ್ತೆ. ಅಲ್ಲಿ ಕೆಳಗಡೆ ನೋಡ್ಕೊಂತಲ್ಲ ಅಲ್ಲಿಗೆ ಹೋಗ್ಬೋದು. ಟರ್ನಿಂಗ್ ಪಾಯಿಂಟ್ ಅಂದರೆ ಅವ್ರು ಹೆಂಗೆ ಬರ್ತಾರೆ ನೋಡಿ, 2 ವೀಲರ್ನವ್ರು. ಇದೊಂದು ಯೂ ಟರ್ನ್. ಗಾಡಿ ಯಾವುದಿಲ್ಲ, ಲಾಂಗ್ ಆಗಿ ತಗೊಂಡು ಫುಲ್ಲು ಟರ್ನಿಂಗು. ರೋಡ್ ಮಾತ್ರ ಸಖತ್ತಾಗಿದೆ. ಡೌನ್ ಇಳಿತಾವು. ಮಲ್ಬಾರ್ ಬಸ್ ಬಂದು ಮತ್ತೆ ಮಲ್ಬಾರ್ ಬಸ್ ಬರಬೇಕಾದ್ರೆ ತುಂಬ ಹೆದರಿಕೆ ಆಗ್ತದೆ. ಅಂತಂದರೆ ಅವ್ರು ತುಂಬಾ ಸ್ಪೀಡಾಗಿ ಬರ್ತಾರೆ ನೋಡಿ. ಇದೊಂದು ಡೌನ್ ಎಲ್ದು ಇನ್ನು 25 ಕಿಲೋಮೀಟ್ರ್ ಹೋದರೆ ಪುನಃ ಕರ್ನಾಟಕ ಸಿಗುತ್ತೆ. ಇದರಲ್ಲಿ 25 ಕಿಲೋಮೀಟ್ರ್ ಹೋದರೆ ಪುನಃ ಕರ್ನಾಟಕ. ಇಲ್ಲೊಂದು ಏರ್ಪಿನ್ ಬೆಂಡ್, 4 ಏರ್ಪಿನ್ ಬೆಂಡ್ ಐತೆ. ಏರ್ಪಿನ್ ಬೆಂಡ್ 4, 5 ಇದೆ. ಇನ್ನೊಂದಿದೆ ಮುಂದ್ಗಡೆ. ಇದು ಘಾಟ್ ಸೆಕ್ಷನ್ ಥರನೇ, ಯಾವುದೇ ಒಂದು ಇದಿಲ್ಲ ನೋಡಿ. ಇಲ್ಲೊಂದು ಏರ್ಪಿನ್. ಉಲ್ಕಲ್ ಘಾಟ್ಗಿಂತ ಚೆನ್ನಾಗಿದೆ ರಸ್ತೆ. ಉಲ್ಕಲ್ ಘಾಟಲ್ಲಿ ಏನಿದೆ, ರಸ್ತೆನೇ ಇಲ್ಲ, ಚಿಕ್ಕ ದಾರಿ. ಅದಕ್ಕಿಂತ ಎಷ್ಟೋ ಬೆಟರು. ಅಂದಿಂತು ಅನ್ಲೋಡ್ ಪಾಯಿಂಟ್ ಮುಟ್ತಾ ಬಂತು. 300 ಮೀಟ್ರ್ ಹೋಗಿ ಲೆಫ್ಟ್ ಅಂತೆ. ಲೆಫ್ಟ್ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನಿಂತು ಕಾಲ್ ಮಾಡೋದೇ ಒಳ್ಳೆಯದಂತ ಪಾರ್ಟಿಗೆ. ಇಲ್ಲಿ ಲೆಫ್ಟಿಗೆ ತೊಗೊಳ್ಬೇಕಂತೆ. ಹಾಂ, ಲೆಫ್ಟ್. ಜನ ಬಂದವ್ರೆ ಇವ್ರಿಗೆ. Your destination is on the left. ಗಾಡಿ ಅನ್ಲೋಡ್ ಪಾಯಿಂಟಿಗೆ ಬಂದಾಯ್ತು. ಇದು ಗ್ರೌಂಡಲ್ಲಿ ಇಟ್ಟು ಕ್ರಾಸಿಂಗು. ಹಗ್ಗ ಬಿಚ್ಚಾಕಿದೆ. ಹಗ್ಗ ಎಲ್ಲ ನೋಡಿ ಯಾವ ಥರ ಆಗಿದೆ ಅಂತೇಳಿ. ಎಲ್ಲ ಲೂಸ್ ಆಗಿದೆ. ಇದನ್ನೆಲ್ಲ ಕರೆಕ್ಟಾಗಿ ಬಿಚ್ಚಿ ರೆಡಿ ಮಾಡಿ ಇಡಬೇಕು. ಫುಲ್ ಹಗ್ಗ ಎಲ್ಲ ಬಿಚ್ಚಿ ರೆಡಿ ಮಾಡಬೇಕು. ಕ್ರಾಸಿಂಗ್ ಗಾಡಿ ಬಂದಿದೆ. ಇದೇ ಗಾಡಿ ಅನ್ಲೋಡ್ ಆಗ್ತಾಯಿದೆ. ಇದು ಈ ಥರ ಟ್ರಿಪ್ ತೊಗೊಂಡು ಹೋಗೋದು. ಗಾಡಿ ಹೋಗ್ತದೆ ಅಂತ ಹೇಳಿದ್ರು. ಒಂದು ಸಲ ಹೋಗ್ಬಿಟ್ಟು ನೋಡಿಬಿಟ್ಟು ಆಮೇಲೆ ಹೋಗೋಣ. ಫ್ಯಾಕ್ಟ್ರಿಗೆ ಹೋಗುವಂಥ ದಾರಿ. ಇಲ್ಲಿಂದ ಲೆಫ್ಟ್ ತಗೊಂಡು ಹೋಗ್ಬೇಕಲ್ಲ. ಇಲ್ಲಿ ಕಟ್ಟಾಗಬೇಕು ನಮಗೆ. ಗಾಡಿ ಕಟ್ಟಾಗ್ಬೋದು ಅಂತ ಒಂದು ಭಾವನೆ. ಹೋಗಿದ್ಯಾ? ಇಲ್ಲಿ ಲೈನ್ ಒಂದಿದೆ, ಅದನ್ನು ನೋಡ್ಕೊಂಡು ಹೋಗ್ಬೇಕು. ಇಲ್ಲ ಅಂದರೆ ತುಂಬಾ ಸಮಸ್ಯೆ. ಕರೆಂಟ್ ಲೈನು. ಒಂಚೂರು ಲೈಟ್ ಶಾಕ್ ಹೊಡೆದಂಗೆ ಆಯಿತು. ವೈರ್ ಇದೆಯಲ್ಲ, ವೈರ್ ಟಚ್ ಲೈಟಾಗಿ ಒಂದು ಶಾಕ್ ಹೊಡೆದಂಗೆ ಆಯಿತು. ಅದಕ್ಕೆಲ್ಲ ಕೈಯೆಲ್ಲ ಬಿಟ್ಟೆ ಮಾತ್ರ. ಯಾವ ಥರ ಇದೆ ಅನ್ಲೋಡಿಗೆ ಹೋಗುವಂಥ ಪಾಯಿಂಟು, ಸಖತ್ತಾಗಿದೆ ಮಾತ್ರ. ಯಾವ ಥರ ಫೀಲ್ ಆಗುತ್ತೆ ಇದನ್ನು ನೋಡಬೇಕಾದ್ರೆ ನಿಮಗೆ? ಸಖತ್ತಾಗಿಲ್ವಾ ವ್ಯೂ? ರಸ್ತೆಯಲ್ಲಿ ಫುಲ್ ಆಳೆ ಬಿತ್ತು. ರಸ್ತೆ ನೋಡಿ ಈ ಥರ ಇದೆ. ಹಂಗಾಗಿ ನನ್ನ ಗಾಡಿ ಬಿದ್ದಿಲ್ಲ. ಇಲ್ಲಿ ನಿಲ್ಲಿಸಿದ್ದೀನಿ ಗಾಡಿ. ಪಾಯಿಂಟಿಗೆ ಮುಟ್ಬೇಕಷ್ಟೆ.
ಯಾವ ಥರ ಇದೆ ರಸ್ತೆ, ಊಹಿಸೋಕ್ಕಾಗಲ್ಲ ಇಂಥ ರಸ್ತೆಯಲ್ಲಿ ನಾನು ಹೋಗ್ತೀನಿ ಅಂತೇಳಿ. ನನಗೆ ಬಂದ ನಂತರ ಗೊತ್ತಾಗಿರೋದು ರಸ್ತೆ ಈ ಥರ ಇದೆ ಅಂತೇಳಿ. ನನ್ನ ಗಾಡಿ ಅನ್ಲೋಡ್ ಪಾಯಿಂಟಿಗೆ ಹೋಗಿ ಅನ್ಲೋಡ್ ಆಯಿತು, ಹಾಗಾಗಿ ನಾನು ಹೊರಟೆ ಮನೆ ಕಡೆಗೆ. ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೆ ಇರಲಿ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟಾಟಾ ಬಾಯ್.